ಇನ್ನು ಬೆಳಗಾವಿ ಲೋಕಸಭಾ ಟಿಕೆಟ್ ಮೃಣಾಲ್ಗೆ ಕೊಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿಯಲ್ಲಿ ಸಂಭಾವ್ಯ ಅಭ್ಯರ್ಥಿ ಮೃಣಾಲ್ ಹೆಬ್ಬಾಳ್ಕರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೆಳಗಾವಿ ಟಿಕೆಟ್ ಹಾಗಾದ್ರೆ ಯಾರಿಗೆ ಅಂತ ಬಹುತೇಕವಾಗಿ ಮೃಣಾಲ್ ಹೆಬ್ಬಾಳ್ಕರ್ ಅವರ ಹೆಸರೇ ಮುಂಚೂಣಿಯಲ್ಲಿದೆ. ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಸುಮಾರು ವರ್ಷಗಳಿಂದ ಓಡಾಡ್ತಾ ಇದ್ದೇನೆ, ಪಕ್ಷ ಸಂಘಟನೆಗಾಗಿ ಹಳ್ಳಿಗೆ ಭೇಟಿ ಕೊಟ್ಟಿದ್ದೇನೆ ಅಂತ ಈಗಾಗಲೇ ಮೃಣಾಲ್ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ನಾವು ಮಾಡಿದ ಕೆಲಸ, ಸತೀಶ್ ಜಾರಕಿಹೊಳಿ ಸರ್ಕಾರ ಮಾಡಿದ ಕೆಲಸ ಎಲ್ಲವನ್ನ ಕೂಡ ಪರಿಗಣನೆಗೆ ತೆಗೆದುಕೊಂಡು ನನಗೆ ಟಿಕೆಟ್ ಕೊಡುವಂತಹ ವಿಚಾರ ಇದೆ. ಹಾಗಾಗಿ ನಾವು ಜನರ ಬಳಿ ಕೂಡ ಮತ ಕೇಳೋದಕ್ಕೆ ಕೆಲಸವನ್ನ ಇಟ್ಕೊಂಡು ಅಭಿವೃದ್ಧಿ ಕಾರ್ಯಗಳನ್ನ ಮುಂದೆ ಇಟ್ಕೊಂಡು ಮತಯಾಚನೆ ಮಾಡ್ತಾ ಇದ್ದೀವಿ ಅಂತ ಮೃಣಾಲ್ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಮಾಡಿದ್ದೀನಿ ಅಂತ ಹೇಳಲಿಕ್ಕೆ ಸುಮಾರು ವರ್ಷಗಳಿಂದ ನಮ್ಮ ಪಕ್ಷದ ಸಂಘಟನೆಗೋಸ್ಕರ ಪ್ರತಿ ಸಾರಿನೂ ಕೂಡ ಪ್ರತಿಯೊಂದು ಹಳ್ಳಿಗೂ ಕೂಡ ಭೇಟಿ ಕೊಡ್ತಾ ಇದ್ದೀನಿ. ಸಂಘಟನೆ ಮಾಡುವಂಥ ಒಂದು ಟ್ರೈನ ಮಾಡಿದ್ದೀನಿ. ಸಂಘಟನೆ ಇವತ್ತು ಆಗಿದೆ, ಒಳ್ಳೆಯ ಒಂದು ಪ್ರಚಾರ ಆಗ್ತಾಯಿದೆ, ಒಳ್ಳೆಯ ವಾತಾವರಣ ಇದೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ನಾನು ಇನ್ನೂ ಕೂಡ ಯಾವುದೂ ಅಧಿಕೃತವಾಗಿ ಬರೋವರೆಗೂ ನಾನು ಏನು ರಿಯಾಕ್ಷನ್ ಕೊಡಲಿಕ್ಕೆ ನಾನು ಬಯಸೋದಿಲ್ಲ. ಯಾಕಂದರೆ ನನ್ನ ಮನಸ್ಸಿನ ಮಾತು ಹೇಳಬೇಕಂದ್ರೆ ನಮ್ಮ ಪಕ್ಷದ ಆಯಿತು, ಅವ್ರದ್ದು ಅಧಿಕೃತ ಏನಾದರೂ ನಿರ್ಧಾರ ಬರೋವರೆಗೂ ನಮ್ಮ ಪಕ್ಷದ ಕಾರ್ಯಕರ್ತನಾಗಿ ನಾವು ಪಕ್ಷದ ಸಂಘಟನೆ ನೀಡಿದ್ದಾದರೆ ಹೈಕಮಾಂಡ್ಗೆ ತಲೆಬಾಗಿ ಜಿಲ್ಲೆಯ ನಾಯಕರ ಎಲ್ಲ ವಿಶ್ವಾಸವನ್ನು ತೊಗೊಂಡು, ರಾಜ್ಯದ ಎಲ್ಲ ನಾಯಕರ ವಿಶ್ವಾಸಕ್ಕೆ ತೊಗೊಂಡು, ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲರ ವಿಶ್ವಾಸಕ್ಕೆ ತೊಗೊಂಡು ಪ್ರತಿಯೊಬ್ಬರ ಮನಸ್ಸಿಗೆದ್ದು ಜನರ ಹತ್ರ ಹೋಗೋ ಕೆಲಸ ಮಾಡ್ತೀವಿ. ಎದುರಾಳಿ ಯಾರೇ ಇದ್ದರೂ ಕೂಡ ನಾವು ಮಾಡಿದಂಥ ಕೆಲಸ, ನಮ್ಮ ಜಿಲ್ಲೆಯ ನಾಯಕರಾದಂಥ ಸನ್ಮಾನ್ಯ ಶ್ರೀ ಸತೀಶಣ್ಣ ಜಾರಕಿಹೊಳಿ ಸಾಹೇಬರ ಆಶೀರ್ವಾದ, ಅವರು ಮಾಡಿದಂಥ ಒಳ್ಳೆ ಕೆಲಸ ಪ್ರತಿಯೊಂದನ್ನು ಹಿಡ್ಕೊಂಡು ಜನರ ಹತ್ರ ತಲುಪಿ ಅವರ ಸೇವೆ ಮಾಡುವಂಥ